विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थसिद्धये दक्षिणामूर्तये चैव सर्वकार्यार्थसिद्धये लीलामूर्ति श्री हरिया लीलया ಏನೆಂದೇ ಆ ಕೊಳಲನು ದೂತ ಬಂದನು ಗೋಪಿಯ ಗಂಧ ಕೊಳಲನು ದೂತ ಬಂದನು ಕೊಳಲನು ದೂತ ಬಂದನು ಕೊಳಲನು ದೂತ ಬಂದನು ಗೋಪಿಯ ಕಂದ ಗೋಪಿಯ ಕಂದ ಗೋಪಿಯ ಕಂದ ಕೊಳಲನು ದೂತ ಬಂದನು ಗೋಪಿಯ ಕಂದ ಕೊಳಲನು ದೂತ ಕೊಳಲನು ದೂತ ಕೊಳಲನು ದೂತ ಬಂದನು ಅರಳಲಿ ಮಾಗಾಯಿ ಕೊರಳ ಮುತ್ತಿನ ಹಾರ ಅರಳಲಿ ಮಾಗಾಯಿ ಕೊರಳ ಮುತ್ತಿನ ಹಾರ ಕೊರಳ ಮುತ್ತಿನ ಹಾರ ಅರಳರ ಒಡಗೂಡಿ ನಲಿ ನಲಿ ಆಡುತ್ತ ತರಳರ ನೋಡಗೂಡಿ ನಲಿ ನಲಿ ಆಡುತ್ತ ಕೊಳಲನು ದೂತ ಬಂದನು ಗೋಪಿಯ ಗಂಧ ಕೊಳಲನು ದೂತ ಬಂದನು ಗೋಪಿಯ ಗಂಧ ಕೊಳಲನು ದೂತ ಬಂದನು ಬಂದನು ಬಂದನು
ನಂದ ಗೋಕುಲದ ಜನರೆಲ್ಲ ಅದೆಷ್ಟು ಪ್ರೀತಿಯಿಂದ ನಮ್ಮನ್ನ ಕಾಣುತ್ತಾರೆ. ಎಂದಿನಂತೆ ಇನ್ನಲ್ಲ ಆಟವಾಡಿಕೊಂಡಿದ್ದವರು ನಾವು ಕೃಷ್ಣ ಬಲರಾಮರು. ಆದರೆ ಇಂದು ಹಾಗಲ್ಲಲ್ಲ. ಮುಂಜಾನೆದ್ದು ನೋಡುವಾಗ ನಮ್ಮವರೊಬ್ಬರು ಬಂದರು. ಬೇರೆ ಯಾರಲ್ಲ, ಅಕ್ರೂರ. ಆಹಾ, ನಮ್ಮ ಅಜ್ಜ ಅಕ್ರೂರ ಬಂದಂಥ ವಿಚಾರವನ್ನು ಕೇಳಿ ಅದೆಷ್ಟೋ ಸಂತೋಷಪಟ್ಟವನು ನಾನು. ಯಾಕೆ? ನಮ್ಮ ಅಜ್ಜ ನಮ್ಮ ಕ್ಷೇಮ ವಿಚಾರವನ್ನು ಕೇಳಲು ಬಂದಿದ್ದಾನೆ ಎಂಬುದಾಗಿ. ಆದರೆ ಅದಷ್ಟೇ ಅಲ್ಲ ವಿಚಾರ. ಅಕ್ರೂರ ಬಂದದ್ದು ಎನ್ನುವುದಕ್ಕಿಂತ ನಮ್ಮ ಮಾವ ಕಂಸ ಅಕ್ರೂರನನ್ನು ಕಳುಹಿಸಿಕೊಟ್ಟದ್ದು ಕೃಷ್ಣ ಬಲರಾಮನಿಗೆ ಅಂತ ಹೇಳಿದರೆ ಸರಿಯಾದೀತು. ಯಾಕೆ? ಬಿಲ್ಲ ಹಬ್ಬ ಮಾಡ್ತಾನಂತೆ ಮಾವ ಕಂಸ. ಓಹೋ, ಬಿಲ್ಲ ಹಬ್ಬ ಯಾಕೆ ಮಾಡ್ತಾನೆ? ಈ ಕೃಷ್ಣ ಬಲರಾಮರನ್ನ ಮಧುರೆಗೆ ಕರೆಸಿಕೊಳ್ಳುವ ಉದ್ದೇಶ. ಯಾವ ಕೃಷ್ಣ ಬಲರಾಮರಿಂದ ತನ್ನ ಸಾವು ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದಾನೋ ಕಂಸ, ಆ ಕೃಷ್ಣ ಬಲರಾಮರನ್ನ ಕೊಲ್ಲುವ ಉದ್ದೇಶವೇ ಕಂಸನದ್ದು. ಕರೆಸುತ್ತಾನ ನಮ್ಮನ್ನ. ಕಂಸ ಕರೆಸುತ್ತಾನೆ ಎನ್ನುವುದಕ್ಕಿಂತ ಅವನ ಮರಣವನ್ನ ತಾನೇ ಆಹ್ವಾನಿಸಿಕೊಂಡಿದ್ದಾನೆ ಎಂಬುದಾಗಿ ಅರ್ಥವಿಸಿಕೊಳ್ಳುತ್ತೇನೆ. ಬಿಲ್ಲ ಹಬ್ಬ ಕೇವಲ ನೆವ ಮಾತ್ರ. ಮಾವ ಕಂಸನನ್ನ ಕೊಲ್ಲುವುದಕ್ಕೆ ಇದೇ ಸುಸಂದರ್ಭ. ಯಾವ ಯಾದವೋದ್ಧಾರಕ್ಕಾಗಿ ಅವತರಿಸಿದ್ದೇನು, ಯಾವ ನನ್ನ ತಂದೆ ತಾಯಿಯರಾದ ವಸುದೇವ ದೇವಕಿಯರನ್ನ ಆ ಕಂಸ ಸೆರೆಮನೆಯಲ್ಲಿಟ್ಟಿದ್ದಾನು, ಯಾವ ನಮ್ಮ ಉಗ್ರಸೇನ ನಮ್ಮಜ್ಜನಿಗೆ ಮಧುರೆಯ ಆಧಿಪತ್ಯವು ದೊರಕಿಲ್ಲವೋ ಅದೆಲ್ಲವುದನ್ನು ಸರಿಪಡಿಸುವುದಕ್ಕಾಗಿ ಕೃಷ್ಣ ಬಲರಾಮರು ಈಗ ಮಧುರೆಗೆ ಹೊರಡಬೇಕು. ತಡ ಮಾಡುವುದಲ್ಲ. ನಮ್ಮಣ್ಣ ಬಲರಾಮ ಎಲ್ಲಿದ್ದಾನೆ? ಓ ಅಣ್ಣ! ನೀನು ಕರೆಸಿದ ವಿಚಾರ ಅದೇನೇ ಇರಲಿ, ಈ ಕೃಷ್ಣ ನನ್ನನ್ನು ಕರೀತಾರೆ ಅಂತ ಆದ್ರೆ ಪುಣ್ಯಾತ್ಮ ನನ್ನ ಎದೆಯಲ್ಲಿ ಒಂದು ಹೆದರಿಕೆ ಶುರುವಾಗುವುದು. ಯಾಕೆಂದ್ರೆ ಈ ಕೃಷ್ಣ ಕರೀತಾನೆ ಅಂತ ಆದ್ರೆ ಅಲ್ಲಿಗೆ ಯಾರಿದ್ದೋ ಮನೆ ಬೆಣ್ಣೆ ಇವತ್ತಿನ ಹೋಯ್ತು. ಹಾಗಲ್ಲ ಅಣ್ಣ, ಮತ್ತೆ ಬೆಣ್ಣೆ ಕದಿಲಿಕ್ಕಾಗಿ ನಿನ್ನನ್ನು ಕರೆದದಲ್ಲ. ಬೆಣ್ಣೆ ಕದ್ದರು ಪುಣ್ಯಾತ್ಮ, ಮತ್ತೆ ಆದ್ರೆ ಬೆಣ್ಣೆ ಕದ್ದರು ಅಡ್ಡಿಲ್ಲ. ಮತ್ತೇನಾಯ್ತು? ಆದ್ರೆ ಏನಾಗುವುದು? ಏನಾಗ್ತದೆ? ಬೆಣ್ಣೆ ಕೃಷ್ಣನಿಗೆ, ದೊಣ್ಣೆ ಬಲರಾಮನಿಗೆ. ಅದಕ್ಕೆ ನೀನು ಕರೆದೆ ಅಂತ ಆದ್ರೆ ಎದೆಯಲ್ಲಿ ಹೆದರಿಕೆ ಮಾರಾಯ. ಬೆಣ್ಣೆ ಕೃಷ್ಣನಿಗೆ, ದೊಣ್ಣೆ ಬಲರಾಮನಿಗೆ ಆಗುವುದು ಯಾಕೆ ಗೊತ್ತಾ? ಯಾಕೆ? ನಾನು ಬೆಣ್ಣೆಯನ್ನ ಕದಿಬೇಕು ಅಂತ ಆದ್ರೆ ನಿನ್ನ ಬೆನ್ನ ಮೇಲೆ ಹತ್ತಿ ಕದೀತೇನೆ, ಹೌದಲ್ಲ? ಹೌದು. ಹಾಗೆ ದೊಣ್ಣೆ ತೀಕಿದಾಗ ಬಹುಶಃ ನಿನಗೆ ತಾಗುವುದು. ಹೌದು, ಆಗ್ಲಿ ಬಿಡು. ಆದ್ರೆ ಇಂದು ಕರೆಸಿದ ಉದ್ದೇಶ ಅದಲ್ಲ. ಅಜ್ಜನಾದ ಅಕ್ರೂರನು ಈ ನಂದಗೋಕುಲಕ್ಕೆ ಬಂದಂತ ಎಲ್ಲ ವಿಚಾರವನ್ನ, ಮಧುರೆಗೆ ನಮಗೆ ಆಹ್ವಾನಿಸಿದಂತಹ ಎಲ್ಲ ವಿಚಾರವನ್ನ ನೀನು ಕೇಳಿ ತಿಳಿದಿದ್ದೀಯಾ? ಹೌದಲ್ಲ? ಹಾಗಾಗಿ ಇನ್ನು ನಾವು ತಡ ಮಾಡುವುದಲ್ಲ, ಹೊರಡಬೇಕು ನಾವು ಮಧುರೆಗೆ. ಕೃಷ್ಣ, ನಿನ್ನ ಮನವನ್ನು ಅರಿತಿದ್ದೇನೆ ನಾನು. ನೀನು ಹೊರಡಬೇಕು ಎನ್ನುವ ಮನಸ್ಸನ್ನು ಇಟ್ಟಿದ್ದೆ. ತಡ ಅಲ್ಲಿ ನೋಡು, ಏನಾಯ್ತು? ನಮ್ಮ ರಥ ಸಿದ್ಧವಾಗಿದೆ. ರಥ ಮಾತ್ರ ಸಿದ್ಧವಾ? ಹೋಗುತ್ತಿರುವುದು ಮಾವನ ಮನೆಗಾದರೂ ಆತ ನಮಗೆ ಶತ್ರು. ಶತ್ರುವಿನ ಮನೆಯ ಭೋಜನ ನಿಷಿದ್ಧ. ಆದ್ದರಿಂದಲೇ ಬಂಡಿಯ ತುಂಬ ನಮಗೆ ಬೇಕಾಗಿರುವಂತಹ ಆಹಾರಗಳನ್ನು ಸಿದ್ಧಪಡಿಸಿ ಆಗಿದೆ. ನಿನಗಿಷ್ಟವಾದ ಅವಲಕ್ಕಿ ಅದನ್ನ ಮರೆಯುವುದಕ್ಕುಂಟ. ಬರ್ತಿ ತುಂಬಿಸಿದ್ದೇನೆ, ಅಷ್ಟಿದ್ರೆ ಸಾಕು. ಮತ್ತೆ ತಡೆಬೇಕೆ? ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಹೊರಡೋಣ. ನಾವು ಹೊರಟದ್ದು ಈ ನಂದಗೋಕುಲದ ಮಂದಿ ಎಲ್ಲ ಕೃಷ್ಣ ಬಲರಾಮರ ಹಿಂದೆ ಬರಲಿಕ್ಕೆ ಪ್ರಾರಂಭಿಸಿದ್ರು, ಹೌದಲ್ಲ? ಹಾಗಂತ ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತದ ನಮಗೆ? ನಮ್ಮವರನ್ನು ಬಿಡುವುದು, ಅವರನ್ನು ಕರೆಯಬೇಕಲ್ಲ? ಹೌದು, ಆಹ್ವಾನಿಸಬೇಕು ನಾವು ಅವರನ್ನ. ಹೇಗೆ? ಈಗ ಆಹ್ವಾನಿಸೋಣವಂತೆ. ಹೌದಾ? ಬರಬೇಕು, ಬನ್ನಿ. ಉಗ್ರ
ಸುಬ್ಬಚ್ಚ, ಹೌದಲ್ಲ? ಬನ್ನಿರಿ ನೋಡಿರಿ, ಬನ್ನಿರಿ ಬನ್ನಿರಿ. ಹೌದು. ಬನ್ನಿ 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 ಬನ್ನಿ. ತಡಿ ತಡಿ ತಡಿ, ನೀನು ಬನ್ನಿ ಅಂತ ಹೇಳಿದ್ದೆ. ಅವರೆಲ್ಲ ನೋಡು ಹೇಗೆ ಬರ್ತಿದ್ದಾರೆ. ಬಹುಶಃ ಎಲ್ಲೋ ಊಟಕ್ಕೆ ಆಹ್ವಾನಿಸಿದ್ದೇವೆ ಅಂತ ಹಾಗೆ ಅಂದ್ಕೊಂಡ್ರು. ಊಟ ಅಂತ ಹೇಳಿದ್ರೆ ನಮ್ಮ ಜನ ಬಿಡ್ಲಿಕ್ಕಿಲ್ಲ. ಹೌದಲ್ಲ? ಹಾಗಂತ ಊಟದ ವ್ಯವಸ್ಥೆ ಮಾಡುವ.
ಬರಬೇಕು ಎಲ್ಲರೂ. ಎಲ್ಲಿ? ಈಗಲ್ಲ. ಹಾ ಮಾವ ಕಂಸ ಕೃಷ್ಣ ಬಲರಾಮರನ್ನ ಮಧುರೆಗೆ ಆಹ್ವಾನಿಸಿದ್ದಾನೆ ವಿನಃ ನಿಮಗಲ್ಲ ಅಲ್ಲ ಅಲ್ವಾ? ಹಾ ಹಾಗಾಗಿ ಹಾ ಹಾಗಂತ ಇವರಿಗೆ ಬೇಸರಿಸಬಾರದು. ಹೌದು. ಈ ಕೃಷ್ಣ ಬಲರಾಮರು ಹಾ ಮಧುರೆಗೆ ಹೋಗಿ ಹಾ ಮಾವ ಕಂಸನನ್ನ ಕೊಂದು ನಮ್ಮ ಮಾತೆ ಪಿತೃರಾದಂತಹ ವಸುದೇವ ದೇವಕಿಯರನ್ನ ಸೆರೆಯಿಂದ ಬಿಡಿಸಿ ಉಗ್ರಸೇನ ಭೂಪತಿಗಳಿಗೆ ಮಧುರೆಯ ಅಧಿಪತ್ಯವನ್ನ ಸ್ವೀಕರಿಸುವಂತಹ ಸಂದರ್ಭಕ್ಕೆ ಹೌದು ಒಳ್ಳೆಯ ಭೋಜನ ವ್ಯವಸ್ಥೆಯನ್ನ ಮಾಡುವ. ಆಗ ಬನ್ನಿ ಆಯ್ತಾ? ಎಲ್ಲರೂ ಬರಬೇಕು, ಎಲ್ಲರೂ ಬರಬೇಕು. ಹೌದು. ಆಹ್ವಾನಿಸಿ ಆಯ್ತಲ್ಲ? ಹೌದಲ್ಲ. ಮತ್ತೆ ತಡ ಮಾಡುವುದು ಉಂಟಾ? ಉಂಟಾ? ನಾವಿನ್ನು ತಡ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಹಾ ನೇರವಾಗಿ ಮಧುರೆಗೆ ಹೊರಡಬೇಕು. ಹೌದು. ತಡ ಯಾಕೆ ಕೃಷ್ಣ? ಏನು ಬಂಡಿಯನ್ನ ಹೊರಡೋಣವಂತೆ. ಬಾ. ಅಣ್ಣ ಅಮ್ಮ. ಬಂಡಿಯನ್ನ ಏರಿಯ ಕ್ರೂರರನ್ನ ಕೂಡಿಕೊಂಡು ಹೌದು. ನೇರವಾಗಿ ಮಧುರೆಯನ್ನ ಪ್ರವೇಶಿಸಿದವರು ನಾವು. ಹೌದು. ಬರುತ್ತಾ ಬರುತ್ತಾ ದಾರಿಯಲ್ಲಿ ಹಾ ಮಾವ ಕಂಸನ ಆಸ್ಥಾನದ ರಾಜರಜಕನನ್ನ ಹೌದು. ತನ್ನ ಬಟ್ಟೆಯ ಗಂಟಿನಿಂದಲೇ ಗುದ್ದಿ ಗುದ್ದಿ ಕೊಂದು ಬಿಸಾಡಿದ್ದೇವೆ. ಹಾ ಹಾಗೆ ಮುಂದೆ ಸಾಗಿ ಬರುತ್ತಿರುವಾಗ ಕುಬ್ಜೆಯ ಡೊಂಕನ್ನ ತಿಟ್ಟಿದ್ದೇವೆ. ಮುಂದೆ ಸಾಗಿ ಬರುತ್ತಿರುವಾಗ ಕೂಲೆಯ ಪೀಡೆ ಎಂಬ ಮದ್ದಾನೆಯೊಂದು ನಮ್ಮನ್ನು ಆಕ್ರಮಿಸಲು ಬಂದಾಗ ಹೌದು ಆ ಮದ್ದಾನೆಯ ಮೈಯನ್ನ ಮುರಿದಿದ್ದೇವೆ. ಹಾಗೆ ಹಾ ತಡ ಮಾಡದೆ ಹಾ ಮಾವ ಕಂಸನ ಆಸ್ಥಾನದ ಶಸ್ತ್ರಾಗಾರವನ್ನ ಹೊಕ್ಕು ಬಿಲ್ಲ ಹಬ್ಬಕ್ಕಾಗಿ ಪೂಜಿಸಿಟ್ಟ ಧನಸ್ಸನ್ನ ಮುರಿದಿದ್ದೇವೆ. ಯಾಕೆ ಇಷ್ಟನ್ನೆಲ್ಲ ಮಾಡಿದ್ದೇವೆ? ಯಾಕೆ? ಕೃಷ್ಣ ಬಲರಾಮರನ್ನ ಆಹ್ವಾನಿಸುತ್ತಾನೆಯೋ ಕಂಸ ಆಹ್ವಾನಿಸಿದ್ದು ಕೃಷ್ಣ ಬಲರಾಮರನ್ನಲ್ಲ, ಅದಾಗಿ ತನ್ನ ಮರಣವನ್ನೇ ತಾನು ಆಹ್ವಾನಿಸಿಕೊಂಡಿದ್ದಾನೆ ಎಂಬ ಸೂಚನೆಯನ್ನ ದುರುಳನಾದ ಕಂಸನಿಗೆ ಮುಟ್ಟಿಸಿ ಆಗಿದೆ. ಹೌದು. ಆ ಮುಟ್ಟಿಸಿದ ಬಿಸಿಯ ತಾಪದಲ್ಲಿ ಬೇಗುತ್ತಿರುವ ಮಾವನನ್ನ ಕೊಲ್ಲುವುದಕ್ಕಾಗಿ ನೇರ ಮಧುರೆ ಆಸ್ಥಾನಕ್ಕೆ ಹೋಗೋಣವಂತೆ. ಹೋಗೋಣವೇ? ನಡೆ. ತಡ ಯಾಕೆ ಇನ್ನು? ಬಾ. ಯಾರಲ್ಲಿ ಏನಾಯ್ತು? ಏನಾಗಿದೆ? ಕಾರಣ ಗೊತ್ತಲ್ಲ? ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ. ದಾರಿಯಲ್ಲಿ ಸಿಕ್ಕಿದ ರಾಜರಜಕನನ್ನು ಕೊಂದ್ರು. ಮದ್ದವೇರಿ ಬಂದ ಕೊಲೆಯ ಪೀಡೆ ಎಂಬ ಮದ್ದಾನೆ ಕೊಂದ್ರು. ಕುಬ್ಜೆಯ ಡೊಂಕನ್ನು ತಿಂದಿದ್ರು. ಅಷ್ಟೇ ಅಲ್ಲ, ಶಸ್ತ್ರಾಗಾರ ಪ್ರವೇಶ ಮಾಡಿ ಪೂಜಿಸಿಟ್ಟ ಧನಸ್ಸನ್ನು ಮುರಿದು ಹೃದಯ ಶಿವ 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 ಅದ್ಭುತ ತೃಪ್ತಿ ನಡುಗುರಯು ಮರಿಸಿದೆ ಏಕೆ? ಶಿವ ಶಿವ ಅದ್ಭುತ ಅದ್ಭುತ ತೃಪ್ತಿ ನಡುಗುರಯು
ಅಬ್ಬಾ! ಅದೆಂತಹ ಸುದ್ದಿ, ಅದೆಂತಹ ಕರಾಳ ವಾರ್ತೆ. ಕೃಷ್ಣ ಬಲರಾಮರು ಬರುತ್ತಿದ್ದಾರಂತೆ. ಬರುವ ದಾರಿಯಲ್ಲಿ ರಾಜ ರಜಕನನ್ನು ಕೊಂದಿದ್ದಾರಂತೆ. ಅಷ್ಟೇ ಅಲ್ಲ, ಕುಬ್ಜೆಯ ಡೊಂಕನ್ನು ತಿದ್ದಿದ್ದಾರಂತೆ. ಬಂದ ದಾರಿಯಲ್ಲಿ ನೇರವಾಗಿ ಶಸ್ತ್ರಾಗಾರವನ್ನ ಹೊಪ್ಪೊಕ್ಕು ಬಿಲ್ಲ ಪೂಜೆಗೆಂದು ಪೂಜಿಸಿಟ್ಟ ಬಿಲ್ಲನ್ನು ಮುರಿದಿದ್ದಾರಂತೆ. ಅಪ್ಪ, ಅದೆಂತಹ ಸುದ್ದಿ, ಅದೆಂತಹ ಸುದ್ದಿ. ಇದು ನನ್ನ ಜೀವನದ ಒಂದಂತಹ ಸುದ್ದಿ. ಅದಾಗಲಿ ಕರಾಳ ರಾತ್ರಿ ಆಗುತ್ತಿದೆ, ಕತ್ತಲಾಗುತ್ತಿದೆ. ನನಗೆ ವಿಶ್ರಾಮದ ಅಗತ್ಯವೂ ಇದೆ. ನಾಳೆ ನೋಡಿಕೊಳ್ಳುತ್ತೇನೆ. ಕಪ್ಪಾಟಿ ಕೃಷ್ಣ. ಚಿಂತಿಸುತ್ತ ಭಯದ್ಯೋ ಶ್ರೀಪತಿಯ ನೆನೆಯುತ್ತ ಸಜ್ಜಾಗ್ರಗದಿ ಪವಡಿಸಿ ಸಜ್ಜಾಗ್ರಗದಿ ಪವಡಿಸಿದೆ. ಶಿವ ಶಿವ, ಅದೆಂತಹ ಕರಾಳ ಸ್ವಪ್ನ. ನೇರವಾಗಿ ಶಯ್ಯಾಗಾರಕ್ಕೆ ಹೋಗಿ ಹಂಸತೂಲಿಕಾ ತಲ್ಪದಲ್ಲಿ ಮಲಗಿರುವ ಕಂಸನಿಗೆ ಅದೆಂತಹ ಸ್ವಪ್ನ, ಅದೆಂತಹ ಕರಾಳ ಸ್ವಪ್ನ. ಮರಣದ ಸೂಚನೆಯೋ? ಏನ ನೋಡಿದೆ, ನಾನೇನ ನೋಡಿದೆ? ತೈಲವ ಮತ್ತು ನೆತ್ತಿಗೆ ತೈಲವ ನೆತ್ತಿಗೆ ತೈಲವ ನೆತ್ತಿಗೆ ತೈಲವ
ಕಂಸ ಮೈ ತಲೆಯಲ್ಲಿ ಎಣ್ಣೆಯನ್ನ ಒತ್ತಿಕೊಂಡು ಮೈಯೆಲ್ಲ ಮಣ್ಣನ್ನ ಮೆತ್ತಿಕೊಂಡು ದಾಸವಾಳದ ಹಾರವನ್ನ ಹಾಕಿ ಹೀನವಾದ ಹೀನ ಜಂತು ಕತ್ತೆಯ ಮೇಲೆ ಏರಿ ದಕ್ಷಿಣಾಭಿಮುಖವಾಗಿ ಹೋಗುತ್ತಿದ್ದಾನೆ. ಎಂತಹ ಸುದ್ದಿ! ದಕ್ಷಿಣಾಭಿಮುಖವಾಗಿ ದಾಸವಾಳದ ಹಾರವನ್ನು ಹಾಕಿಕೊಂಡು ಹೋಗುವವರು ಮರಣದತ್ತ. ಈ ಕಂಸ ಮರಣವನ್ನು ನೋಡುತ್ತಿದ್ದಾನೆ. ಇದೇನು ನೋಡುತ್ತಿದ್ದೇನೆ? ಇದೆಲ್ಲ ಕಪಟಿ ಕೃಷ್ಣನ ಪವಾಡವು. ಬೆಳಗ್ಗಿನ ಜಾವದಲ್ಲಿ ನೋಡುವ ಕನಸು ನಿಜವಾಗುತ್ತೆನ್ನುತ್ತಾರೆ. ಆದರೆ ಈ ಕಂಸ ನೋಡಿಕೊಳ್ಳುವೆ. ಅರಮನೆಯಲ್ಲಿ ಅದೆಲ್ಲಿ ನೋಡಿದರೆ ಅಲ್ಲಿ ದೀಪ, ಅಲ್ಲಿ ನೋಡೊಂದು ದೀಪ, ನೋಡುತ್ತಿದ್ದರೆ 2 ದೀಪ, 2 4 ಆಯಿತು, 4 8 ಆಯಿತು, 100 ಸಹಸ್ರ ದೀಪಗಳು. ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ದೀಪಗಳು. ಕೆಲವು ದೀಪಗಳಲ್ಲಿ ನೀಲವರ್ಣ, ಕೆಲವು ದೀಪಗಳಲ್ಲಿ ಕೊಳಲು, ಕೆಲವು ದೀಪಗಳಲ್ಲಿ ನವಿಲುಗರಿ. ಎಲ್ಲ ಕೃಷ್ಣಮಯ. ಕೃಷ್ಣ ಅರಮನೆಯ ಹೊರಗೆ ಶ್ರೀಕೃಷ್ಣ ಭಯವಾಗಿರು. ಕೃಷ್ಣ
ನೀರಲ್ಲಿ ಹಾ ಕತ್ತರಿಸಿ ತುಂಡು ತುಂಡು ಮಾಡಿ ಬಿಸಾಕಿ ಬಿಟ್ಟೆನು. ಯಾಕೆ ಮಾವ ಇಷ್ಟು ಸಿಟ್ಟು? ನಾವು ಯಾರಿಗೂ ಮತ್ತೆ ಹೋಯ್ತಾ ಏನ್ ಕತೆ? ಓ ಮಾವ ಮಾವ ಓ ಮಾವ ಅಳಿಯನಲ್ಲವೇ ಒಲಿದು ಕರೆಸಿ ಕೊಲುವೆ ಏಕೆ ಇಳಿಯ ಬೇಡವೇ ಓ ಮಾವ ಅಳಿಯ ಅಲ್ಲವೇ ನಿನಗೆ ತಿಳಿಯಬೇಡವೇ ಮನೆತು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ ಓ ಮಾವ ಓ ಮಾವ ಓ ಮಾವ ಮಾವ ಮನೆತು ನಿಲ್ಲುವೆ ಏಕೆ ಮಾವ ಅಳಿಯ ಬಂದವೇ ಒಲಿದು ಧರಿಸಿ ಕೊಲುವೆ ಏನು ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆ ಏನು ತಿಳಿಯಬೇಡವೇ ಮಾವ ಓ ಮಾವ ಅಳಿಯ ಮಾವಯ್ಯ ನಿನಗೆ ತಿಳಿಯಬೇಡವೇ ಅಳಿಯ ಅಲ್ಲವೇ
ಏಕೋ ತಿಳಿಯಬೇಡವೇ ಮಾವ ಮಾವ ಅಳಿಯನಲ್ಲವೇ ನಿಮಗೆ ತಿಳಿಯಬೇಡವೇ ಮಾವ ಅಳಿಯ ಮನೆತುಲೆಲ್ಲವೇ ಏಕೆ ಮಾವ ಅಳಿಯನಲ್ಲವೇ ಒಲಿದು ಕರೆದಿ ಕೊಲುವೆ ಏನು ತಿಳಿಯಬೇಡವೇ ಮಾವ ಅಳಿಯನಲ್ಲವೇ ತಿಳಿಯಬೇಡವೇ ಮನೆತು ನಿಲ್ಲುವೆ ಏಕೆ ಮಾವ ಮನೆತು ನಿಲ್ಲುವೆ ಏಕೆ ಮಾವ ಮಾವ ಏನು ಮಾವ ಯಾಕೆ ಮಾವ ಇಷ್ಟು ಸಿಟ್ಟು? ಮಾವನಂತೆ ಸಿಟ್ಟು ಮಾವ ಮಾವನಂತೆ ಓಹೋ ಅಲ್ವಾ ಆಗದಿಂದ ಹ. ಈ ಕಂಸಾಧೀಶನ ತುಟಿಯ ಮೇಲೆ ಬಂದು ಕುಳಿತು ಹಾ? ಯಾವ ರೀತಿಯ ಲೀಲೆ ನಿಮ್ಮದು? ನಾವು ಯಾಕೆ ಮರೆತು ಹೋಯ್ತಾ ಹೇಗೆ ನಿನಗೆ? ನಿನ್ನೆ ಕಳಿಸಿದ್ದಲ್ವಾ ಅದೇ ನಾನು ನನ್ನ ಜೀವಮಾನದಲ್ಲಿ ಮಾಡಿದ ತಪ್ಪುಗಳಲ್ಲಿ ದೊಡ್ಡ ತಪ್ಪು. ಕೃಷ್ಣ ಅಣ್ಣ ಮಾವನಿಗೆ ಮರೆತು ಹೋಗಿದೆ. ಏನದು ನಮ್ಮ ಮುದ್ದಿನ ಮಾವನಿಗೆ ಹಾ. ಎರಡೆರಡು ಅಲ್ವಾ? ಹೆಂಡತಿಯ ಹಾಗೆ ಸಂಸಾರದ ಬಗ್ಗೆ ಮಾತನಾಡಿದರೆ ಹಾ? ಜಾಗ್ರತೆ. ಅಯ್ಯೋ, ಹಾಗಲ್ಲ ಮಾವ ಮತ್ತೇಗೆ? ನಿಮಗೆ ಇಬ್ಬರು ಹೆಂಡತೀರು ಅಂತ ಹೇಳಿದ್ರೆ ಈ ಕೃಷ್ಣ ಬಲರಾಮನಿಗೆ ಇಬ್ಬಿಬ್ಬರು ಅತ್ತೆಯಂದಿರು ಅಂತ ಅಲ್ವಾ ಆ ಅತ್ತೆಯರಿಗೆ ಹಾ. ಈ ಮುದ್ದಿನ ಅಳಿಯಂದಿರು ಬಂದಿರುವಂತಹ ವಿಷಯ ಗೊತ್ತಾದರೆ ನಮಗಿಬ್ಬರಿಗೂ ಗೊತ್ತಾದರೆ ಮೃಷ್ಟಾನ್ನ ಮೃಷ್ಟಾನ್ನ ಭೋಜನ ನಮಗೆ. ನೀವಿಬ್ಬರು ಬಂದ ವಿಷಯ ಅವರಿಗೆ ಗೊತ್ತಾದರೆ ಹಾ? ಒಂದಿಷ್ಟು ವಿಷ ಹಾಕಿ ಕೊಂದೇ ಹಾಕ್ಯಾರ. ಅದ್ಯಾಕೆ ಹಾಗೆ ಹಾಗೆ? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾವ ಹೌದು. ಮುದ್ದಿನ ಅಳಿಯಂದಿರು ಬಂದಿದ್ದಾರೆ ಅಂತ ಗೊತ್ತಾದ್ರೆ ಬಗೆ ಬಗೆಯ ಅಡುಗೆ ಮಾಡಿ ಬಡಿಸ್ತಾರೆ ನಮಗೆ ಕೃಷ್ಣ ಅಣ್ಣ ನಿನಗೇನ್ ಬೇಕು? ನನಗೇನು ಹೆಚ್ಚು ಬೇಡ ಮಾವ ಈ ಕೃಷ್ಣನಿಗೆ ಅವಲಕ್ಕಿ ಮೊಸರು ಇದ್ರೆ ಸಾಕು ಹೌದು. ಅಣ್ಣನಿಗೆ ಅನ್ನ ತೋವೆ ಹಪ್ಪಳ ಇದ್ರೆ ಸಾಕು ಸಾಕಪ್ಪ. ಮತ್ತೇನ್ ಬೇಕಣ್ಣ ಮತ್ತೆ ಒಬ್ಬಟ್ಟು ಸ್ವಲ್ಪ ಈ ಒಂದು ಹಪ್ಪಳ. ಒಬ್ಬಟ್ಟು. ಇಷ್ಟಿದ್ರೆ ಸಾಕು ಮಾವ, ಜಾಸ್ತಿ ಬೇಡ ಹೇಳು ಮಾವ. ಮಾವ, ಹೇಳು ಮಾವ. ನಮ್ಮ ಮುದ್ದಿನ ಮಾವ ಅಲ್ವಾ ಮಾವ ನೀವು? ಮಾವ ಕಪಟಿ. ಯಾಕೆ ಮಾವ ಏನು ಬೇಕು ನಿನಗೆ? ಅವಲಕ್ಕಿ. ಊಟ ಮಾಡು. ಮತ್ತಿನ್ನೇನು? ಮೊಸರು. ನಿನಗೇನು ಬೇಕು? ಸ್ವಲ್ಪ ತೊವೆ ಮಾವ. ತೋವೆ. ಹಾ? ಹಪ್ಪಳ. ಸ್ವಲ್ಪ. ಮಾವ ಅಲ್ಲಿ ಹೋಗಿ ಮಣ್ಣು ತಿನ್ನು. ಓಹೋ. ಕಪಟಿ. ಮಾವ, ಮಾವ, ಮಾವ. ಕಪಟಿ. ದೂರ ನಿಲ್ಲಿ. ಏನಾಯ್ತು ಮಾವ? ದೂರ ನಿಲ್ಲಿ. ಯಾಕೆ ಇಷ್ಟು ಸಿಟ್ಟು ಮಾವ? ಏನು ಅಳಿಯಂದಿರ? ಹೌದು. ಏನು ಪ್ರೀತಿಯ? ಮುದ್ದಿನ ಮುದ್ದಿನ ಅಳಿಯಂದಿರು. ಅಳಿಯಂದಿರಲ್ವಾ? ಮುತ್ತಿನ ಅಳಿಯಂದಿರ? ಹೌದು ಮಾವ. ಇಲ್ಲಿ ಒಂದು ವಿಷಯ ಕೇಳುತ್ತೇನೆ. ಏನು? ನಂದ ಗೋಕುಲದಲ್ಲಿ ಹಾ? ನೀವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಹಾ? ನಿಮಗೆಲ್ಲ ಹಾಲಿನ ಕೊರತೆಯನ್ನ ಹಾ? ನೀಗಿಸುವುದಕ್ಕಾಗಿ ಓ, ಹಾ? ನಮ್ಮವರಾದ ಹಾ? ಒಬ್ಬರನ್ನು ಕಳುಹಿಸಿಕೊಟ್ಟಿದ್ದೆ. ಓ, ಪೂತನಿಯನ್ನ ಕಳುಹಿಸಿಕೊಟ್ಟಿದ್ದೆ. ಓಹೋ. ಬರಲಿ ಹಾ? ಬರಲಿ. ಓಹೋ. ದೂರ ದೂರ. ಹಾ? ಯಾಕೋ ಕೊಂದಿರಿ?
ಪೂತನಿಯನ್ನ ಯಾಕೆ ಕೊಂದಿರಿ? ಓ, ಈ ಬಾರಿ ಹಾಲಿನ ವ್ಯವಸ್ಥೆ ಮಾಡುವ ನಿಮ್ಮ ಕ್ಷೀರಭಾಗ್ಯ ಯೋಜನೆಯೋ? ಈ ವರ್ಷ ಕ್ಷೀರವಾಗಿ ಯೋಜನೆ ಮಾವ ಅಲ್ಲ ನಿಮ್ದು. ಮಾವ, ಪೂತನಿಯ ವಿಚಾರವನ್ನ ಕೇಳುವುದ ನೀವು? ಹೌದಲ್ಲ? ಹಾಗಿದ್ರೆ ನಾವು ಹೇಳಬೇಕು ಮಾವ. ಯಾಕೆ ಇಷ್ಟು ಸಿಟ್ಟು ಪೂತನಿಗೆ ಕೊಂದದ್ದು ನಾವಲ್ಲ. ಏನಾಯ್ತು ಗೊತ್ತಾ? ಕಥೆ? ಹೇಳು. ನೀನು ಕೇಳಬೇಕು ಮಾವ. ಶಿಶುಗಳಿಂಗೆ ಅಗಡು ಮೊಲೆಯನು ಜಗದ ಜನರ ಶಿಶುಗಳಿಂಗೆ ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು ತನ್ನ ಅಗಡು ಮೊಲೆಯನು ವಿಗಡ ವಿಷವ ಇದ್ದಳಾಗೆ ಮಗುಚಿ ವಿಗಡ ವಿಷವ ಇದ್ದಳಾಗೆ ಮಗುಚಿ ಮಲೆತು ನಿಲ್ಲುವೆ ಏಕೆ ಮಾವ ಅಳಿಯ ಅನ್ನವೇ ಒಲಿದು ಕರೆಸಿ ಕೊಲ್ಲುವುದೇನು ತಿಳಿಯ ಬೇಡವೇ ಮಾವ ಅಳಿಯ ಅನ್ನವೇ ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು ತನ್ನ ಅಗಡು ಮೊಲೆಯನು ವಿಗಡ ವಿಷವ ಎತ್ತಲಾಗೆ ಮಗುಚಿ ಕೊಂದೆನು. ವಿಗಡ ವಿಷವ ಎತ್ತಲಾಗೆ ಮಗುಚಿ ಕೊಂದೆನು. ನಾನು ಮಗುಚಿ ಕೊಂದೆನು. ನಾನು ಮಗುಚಿ ಕೊಂದೆನು. ಮಲೆತು ನಿಲ್ಲುವೆ ಏಕೆ ಮಾವ ಅಳಿಯ ಅನ್ನವೇ ಒಲಿದು ಕರೆಸಿಕೊಳ್ಳುವುದೇಕೋ ತಿಳಿಯಬೇಡವೇ ಮಾವ ಅಳಿಯ ಅನ್ನವೇ ನಿನಗೆ ತಿಳಿಯಬೇಡವೇ ಅಳಿಯ ಅನ್ನವೇ ಪೂತನಿಯ ವಿಚಾರವನ್ನ ಕೇಳುವುದ? ಹೌದು. ಪೂತನಿ ಬಂದಿದ್ದಂತೆ ಮಾವ ನಂದ ಗೋಕುಲಕ್ಕೆ ಹೌದೇ? ನೀನೇ ಕಳುಹಿಸಿಕೊಟ್ಟಿದ್ದ? ಹೌದು. ಈ ವಿಚಾರ ನಮಗೆ ಗೊತ್ತಿಲ್ಲ ಅಣ್ಣ. ಹೌದಲ್ಲ? ಪೂತನಿ ಬಂದಂತ ವಿಚಾರವನ್ನ ನನ್ನ ತಾಯಿಯಿಂದ ಕೇಳಿ ತಿಳಿದವ ನಾನು. ಹೌದೇ? ನಾನಾಗ ಸಣ್ಣವನಂತೆ ಮಾವ. ಪೂತನಿ ಬಂದವಳೆ ನಂದ ಗೋಕುಲದಲ್ಲಿರುವ ಮಕ್ಕಳನ್ನೆಲ್ಲ ಎತ್ತಿಕೊಂಡು ಹಾಲುಣಿಸ್ಲಿಕ್ಕೆ ಪ್ರಾರಂಭಿಸಿದ. ಅದಕ್ಕೆ ಬಂದದ್ದು ಅವಳು. ಓಹೋ, ಆದರೆ ಪೂತನಿ ಉಣಿಸಿದ್ದು ವಿಷದ ಹಾಲನ್ನಂತೆ ಮಾವ. ಹೌದು. ಹಾಗೆ ನೀವು ಕಳಿಸಿದವರೆಲ್ಲ ಹಾಗೆ ಮಾಡ್ಲಿಕ್ಕಿಲ್ಲ. ಆಹಾ. ಹಾಗೆ ಬಂದಂತವಳು ನೇರ ನಮ್ಮ ಮನೆಗೆ ಬಂದಳಂತೆ. ಈ ಕೃಷ್ಣನನ್ನ ಮುದ್ದಾಗಿ ಎತ್ತುಕೊಂಡಂತೆ ಮಾವ.
ನನಗೆ ಗೊತ್ತಿಲ್ಲ ಮಾವ, ನಾನಾಗ ಸಣ್ಣ ಸಣ್ಣವ. ನನ್ನ ಅಮ್ಮ ಹೇಳಿದ ಕತೆ. ಹೇಳು. ಹಾಗೆ ನನ್ನನ್ನ ಎತ್ತಿಕೊಂಡಾಗ ನಾನು ಹಾಲು ಕುಡಿತಾ ಮಲಗಿದ್ದಂತೆ ಮಾವ. ಪೂತನಿ ಬಿದ್ದು ಸತ್ತೇ ಹೋದಂತೆ ಮಾವ. ನಾನು ಕೊಂದದ್ದಲ್ಲ, ನೀನು ಕೊಂದದ್ದ. ಪೂತನಿ ಸತ್ತದ್ದು ಮಾವ. ನಿನಗೆ ಹಾಲು ಕುಡಿಸುತ್ತಿದ್ದಾಗ ಅವಳು ಸತ್ತಳು. ಹೌದು ಮಾವ, ಇಲ್ಲಿ ಕೇಳಿ. ಕೃಷ್ಣ ಕೊಂದಿದ್ದ ಅಲ್ಲ ಮಾವ, ಬಹುಶಃ ಯಾವುದೋ ವೈರಾಣುವಿಂದ ಸತ್ತಿರ್ಬೇಕು ಮಾವ. ಇರಬಹುದು, ಈಗ ಆಗುವುದಿಲ್ಲ. ಇವನಿಗೆ ಇನ್ನೊಬ್ಬ ಕಳ್ಳ. ಹೌದು. ಒಬ್ಬ ಸುಳ್ಳ, ಇನ್ನೊಬ್ಬ ಕಳ್ಳ. ಯಾಕೆ ಮಾವ? ಯಾಕೆ? ಸುಳ್ಳಿನ ಸುರಿಮಲೆ ಇದೆಯಲ್ಲೋ ನಾವು ನಿಮಗೆ? ಯಾಕೆ? ಅದು ಬಿಡು. ಹಾ. ಪೂತನಿಯನ್ನ ನೀವು ಕೊಲ್ಲಲಿಲ್ಲ. ಹಾ. ನಂದ ಗೋಕುಲದಲ್ಲಿ ಹಾ. ನಿಮ್ಮೆಲ್ಲರ ಬಗ್ಗೆ ನೋಡಿಕೊಳ್ಳಲಿಕ್ಕೋಸ್ಕರ ಹಾ. ಒಬ್ಬನನ್ನ ಕಳುಹಿಸಿದ್ದೆ. ಎಷ್ಟು ಒಳ್ಳೆಯವನು ನಮ್ಮ ಮಾವ. ಯಾರು ಮಾವ? ಧೇನುಕ. ಓಹೋ, ಓ. ಕೃಷ್ಣ, ಅಣ್ಣ ದೇವಕನ ಕತೆ ರೇಣುಕ ಗೊತ್ತಾಗ್ಲಿಲ್ವ ನಿಂಗೆ ಯಾರು ಅಂತ? ಹೇಳಣ್ಣ. ಮಾವ ಕತ್ತೆ, ಮಾವ ಕತ್ತೆ, ಏ, ಮಾವ ಮುಚ್ಚು. ಕತ್ತೆ. ಮುಚ್ಚು ಬಾಯಿ. ಯಾಕೆ ಯಾರೋ ಮಾವ? ಕತ್ತೆ? ಮಾವ ಯಾರು? ದೇವ ಕತೆ ಅಲ್ಲ ಮಾವ, ಕತ್ತೆ? ಬಂದದೇನು ಕತೆ. ಧೇನುಕ ಹಾಗೆ ಕತ್ತೆ ಹೇಳಿದ್ದು, ದೇನುಕ ಮಾವ ಕತ್ತೆ. ರೇಣುಕ ಮಾವ ಕತ್ತೆ. ಅವ ಬಂದವ ಕತ್ತೆ ರೂಪದಲ್ಲಿ ಬಂದವ ಮಾವ. ಹೌದು. ಕತ್ತೆ? ನೀವೇ ಕಳಿಸಿಕೊಟ್ಟಿದ್ದ. ಮತ್ತೆ ಅವನನ್ನು ಅಲ್ಲಿ ಕಳುಹಿಸಿಕೊಟ್ಟಾಗ ಅವನನ್ನು ಅಮಾನವೀಯ ರೀತಿಯಲ್ಲಿ ಹಾ. ಕೊಂದಿದ್ದೀರಾ. ಯಾಕೋ ಅಣ್ಣ. ಏ ಕೃಷ್ಣ, ಹಾ. ಮಾವ ಕಳಿಸಿದ ಕತ್ತೆ ಗೊತ್ತಾಯ್ತೇನೋ? ಹೌದಣ್ಣ. ಆ ಕೃಷ್ಣ, ಈ ಕೃಷ್ಣ ಮಾಡಿದೇನು ಗೊತ್ತು ಮಾವ? ಏನು? ಕತ್ತೆ ಬಂದ ಕೂಡಲೇ ಹ್ಮ್. ಈ ಕೃಷ್ಣ ಆ ಕತ್ತೆಯ ಬಾಲವನ್ನ ಹಿಡಿದು ಹೀಗೆ 3 ಸಲ ಗರ 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 ತಿರುಗಿಸಿ ಬಿಟ್ಟಿದ್ದು ಮಾವ. ನಿಮ್ಮ ಕತ್ತೆ ಎಲ್ಲಿ ಹೋಯ್ತು ಗೊತ್ತಿಲ್ಲ ಮಾವ. ನಾನು ಕೊಂದದ್ದಲ್ಲ, ನೀನು ಕೊಂದದ್ದ. ಕತ್ತೆ ಸತ್ತದ್ದು. ಕತ್ತೆ ಸತ್ತ. ಹೌದು. ಪೂತನಿ ಹಾಲು ಕುಡಿಸುತ್ತಾ ಸತ್ತು. ಹೌದು. ಈ ಕತ್ತೆಯನ್ನ ನೀವು ಹೀಗೆ ಕೊಲ್ಲಲಿಲ್ಲ. ಕೊಲ್ಲಿಲ್ಲ. ಸರಿ ಬಿಡು. ಹಾ. ನಿಮ್ಮಲ್ಲಿ ಮಕ್ಕಳಿಗೆಲ್ಲ ಆಟ ಆಡಿಸ್ಲಿಕ್ಕೋಸ್ಕರ ಓ. ನಾನು ಒಬ್ಬನನ್ನ ಕಳುಹಿಸಿ. ಯಾರು ಯಾರು ಅವನು? ಮಾವ? ಶಕಾಟ. ಓ, ಶಕಟ ಬಂಡಿ ಹೌದು. ಬಂದಿತ್ತು ಮಾವ. ಒಂದು ಹೊಸ ಗಾಡಿ ನಮ್ಮಲ್ಲಿಗೆ ಬಂದಿತ್ತು. ಅದರ ಕತೆ ಹೇಳು. ನಾವು ಮಕ್ಕಳೆಲ್ಲ ಆಡುತ್ತಿರುವಾಗ ಬಂದ ಆ ಶಕಟ ಗಾಡಿಯ ಹೇಗಿದೆ ನೋಡುವ ಅಂತ ಹೇಳಿ ಹೊಸ ಗಾಡಿಯನ್ನು ಒಮ್ಮೆ ಏರಿ ತುಳಿದದ್ದು ಮಾವ. ಗಾಡಿ ಪುಡಿ ಪುಡಿ. ಎಲ್ಲ ಗಾಡಿ ಮಾವ. ನಿಮ್ಮಲ್ಲಿ ನಿಮ್ಮ ಗಾಡಿ ಎಲ್ಲ ಇಷ್ಟೇ. ಹತ್ತಿದ ಕೂಡಲೇ ನಿಮ್ಮ ಗಾಡಿ ಪುಡಿ. ನಾವು ಬಂದದ್ದಲ್ಲ, ಗಾಡಿ ಪುಡಿ ಆದದ್ದು. ಬಾಯಿ ಮುಚ್ಚು. ಯಾಕೆ ಮಾವ? ಹಾ? ಕಪಟಿ. ಕಪಟಿ ಕೃಷ್ಣ. ಏನಾಯ್ತು ಮಾವ? ನಿನ್ನ ಮತ್ತೆ ಬಲರಾಮನ ಹಾ. ವಾಕ್ಚಾತುರ್ಯದ ಸ್ಪರ್ಧೆಗೆ ಕರೆದದ್ದಲ್ಲ. ಮತ್ತ್ಯಾಕೆ? ಈ ಕಂಸ ತನ್ನ ತಂದೆಯಾದ ಉಗ್ರಸೇನನ್ನೇ ಕಾರಾಗೃಹದಲ್ಲಿ ತಳ್ಳಿ ಚಕ್ರವರ್ತಿಯಾಗಿದ್ದಾನೆ. ಓಹೋ. ನಿನ್ನ ತಂದೆ ತಾಯಿಯರನ್ನು ಕಾರಾಗೃಹದಲ್ಲಿ ಬಂಧಿಸಿದ್ದೇನೆ ಎನ್ನುವುದು ತಿಳಿದಿದೆ ನಮಗೆ. ಬಂಧಿಸಿಟ್ಟಿರುತ್ತೇನೆ. ಹಾ. ನಾನು ನಿಮ್ಮನ್ನು ಇಲ್ಲಿ ಕರೆತಂದದ್ದು ಹಾ. ಮೃಷ್ಟಾನ್ನ ಭೋಜನಕ್ಕಲ್ಲ, ಮತ್ತೆ ಈ ವಾಕ್ಚಾತುರ್ಯದ ಪ್ರದರ್ಶನಕ್ಕೂ ಅಲ್ಲ. ಓಹೋ. ನಿಮ್ಮ ತಂದೆ ತಾಯಿಯನ್ನು ಎಲ್ಲಿ ಹಾಕಿದ್ದೇನೋ ಅಲ್ಲಿಯೇ ಅಟ್ಟುತ್ತೇನೆ. ಎಲ್ಲಾರು ಧೂರ್ತ ಕಂಸ. ಇಷ್ಟು ಹೊತ್ತು ನಿನ್ನನ್ನ ಮಾವ ಅಂತ ಹೇಳಿ ಸಂಬೋಧಿಸಿದ್ದು ತಪ್ಪಾಯ್ತು. ನಮ್ಮ ಮಾತಾಪಿತರನ್ನ ಎಲ್ಲಿಟ್ಟಿದ್ದೀಯೋ?
ಅಣ್ಣ ಅಣ್ಣ ಅಮ್ಮ ಧೂರ್ತನಾದ ಧುರುಳನಾದ ಕಂಸನ ಹಾ ವಧೆ ಆಯ್ತು. ಹೌದಲ್ಲ ಯಾವ ಯಾದವೋದ್ಧಾರಕ್ಕಾಗಿ ಅವತರಿಸಿದ್ದನು ಕೃಷ್ಣ, ಹಾ ಅಂತಹ ಯಾದವ ಕುಲ ಉದ್ಧಾರಕ್ಕಾಗಿ ಹಾ ಕಂಸನನ್ನ ಸಂಹರಿಸಿ ಹಾ ನನ್ನ ಮಾತಾಪಿತೃಗಳಾದಂತಹ ದೇವಕಿ ವಸುದೇವರನ್ನ ಸೆರೆಯಿಂದ ಬಿಡಿಸಿದ್ದೇವೆ. ಹೌದು ಇನ್ನು ಮುಂದೆ ಹಾ ನಮ್ಮಜ್ಜ ಉಗ್ರಸೇನರಿಗೆ ಹ್ಮ್ ಈ ಮಧುರೆಯ ಅಧಿಪತ್ಯವನ್ನ ನೀಡಿ ಹ್ಮ್ ಅದರಿಂದಾಗಿ ಲೋಕಕ್ಕೆ ಸನ್ಮಂಗಲವಾಗಬೇಕು. ಓಹೋ ಲೋಕ ಸಮಸ್ತ ಸುಖಿನೋ ಭವಂತು.